ತಾಯಿಯ ಪವಿತ್ರ ಶುಭ ಸಂದೇಶದಿಂದ ಭಾಷಣ. ಯೇಸು ಜನಿಸಿದ್ದು ಹೆರೋದರಸನ ಕಾಲದಲ್ಲಿ ಜುದೆಯ ನಾಡಿನ ಬೆತ್ಲೆಹೇಮ್ ಎಂಬ ಊರಿನಲ್ಲಿ. ಕೆಲವು ಜ್ಯೋತಿಷಿಗಳು ಪೂರ್ವ ದಿಕ್ಕಿನಿಂದ ಹೊರಟು ಜೆರುಸಲೇಮಿಗೆ ಬಂದರು. ಯಹೂದ್ಯರ ಅರಸ ಹುಟ್ಟಿದ್ದಾರಲ್ಲವೇ ಅವರಲ್ಲಿ ಎಂದು ವಿಚಾರಿಸಿದರು. ಅವರನ್ನು ಸೂಚಿಸುವ ನಕ್ಷತ್ರ ಪೂರ್ವದಲ್ಲಿ ಉದಯಿಸಿದ್ದನ್ನು ಕಂಡು ಅವರನ್ನು ಆರಾಧಿಸಲು ನಾವು ಇಲ್ಲಿಗೆ ಬಂದಿದ್ದೇವೆ ಎಂದರು. ಇದನ್ನು ಕೇಳಿದ್ದೆ ಹೆರೋದರಸನು ಬಹಳ ತಳಮಳಗೊಂಡನು. ಅಂತೆಯೇ ಜೆರುಸಲೇಮ್ ಆದ್ಯಂತವೂ ಗಲಿಬಿಲಿಗೊಂಡಿತು. ಯಹೂದ್ಯರ ಎಲ್ಲ ಮುಖ್ಯ ಯಾಜಕರನ್ನು ಧರ್ಮಶಾಸ್ತ್ರಿಗಳನ್ನು ಅವನು ಸಭೆ ಸೇರಿಸಿದನು. ಕ್ರಿಸ್ತ ಹುಟ್ಟಬೇಕಾದುದು ಎಲ್ಲಿ ಎಂದು ಅವರನ್ನು ವಿಚಾರಿಸಿದನು. ಅದಕ್ಕೆ ಅವರು ಜುದಿಯದಲ್ಲಿರುವ ಬೆತ್ಲೆಹೇಮಿನಲ್ಲೇ ಹುಟ್ಟುವನು, ಏಕೆಂದರೆ ಜುದೆಯ ನಾಡಿನ ಬೆತ್ಲೆಹೇಮೇ, ಜುದೆಯದ ಪ್ರಮುಖ ಪಟ್ಟಣಗಳಲ್ಲಿ ನೀನು ಅಲ್ಪಳೇನೂ ಅಲ್ಲ. ಕಾರಣ ನನ್ನ ಪ್ರಜೆ ಇಸ್ರಾಯೇಲನ್ನು ಪರಿಪಾಲಿಸುವವನು ನಿನ್ನಿಂದಲೇ ಉದಯಿಸಲಿರುವನು ಎಂದು ಪ್ರವಾದಿ ಬರೆದಿದ್ದಾನೆ ಎಂದು ಉತ್ತರ ಕೊಟ್ಟರು. ಆಗ ಹೆರೋದನು ಆ ಜ್ಯೋತಿಷ್ಯಗಳನ್ನು ಗೌಪ್ಯವಾಗಿ ಬರಮಾಡಿಕೊಂಡು ಅವರಿಗೆ ನಕ್ಷತ್ರ ಕಾಣಿಸಿಕೊಂಡ ಕಾಲವನ್ನು ಸ್ಪಷ್ಟವಾಗಿ ಕೇಳಿ ತಿಳಿದುಕೊಂಡನು. ಅನಂತರ ಅವರನ್ನು ಬೆತ್ಲೆಹೇಮಿಗೆ ಕಳುಹಿಸಿಕೊಡುತ್ತಾ, ನೀವು ಹೋಗಿ ಆ ಮಗುವನ್ನು ಚೆನ್ನಾಗಿ ಹುಡುಕಿರಿ, ಕಂಡ ಕೂಡಲೇ ನನಗೆ ಬಂದು ತಿಳಿಸಿರಿ, ನಾನು ಹೋಗಿ ಆ ಮಗುವನ್ನು ಆರಾಧಿಸಬೇಕು ಎಂದು ಹೇಳಿದನು. ಜ್ಯೋತಿಷಿಗಳು ಅರಸನ ಮಾತಿಗೆ ತಲೆಬಾಗಿ ಹೋದರು. ಪೂರ್ವ ದಿಕ್ಕಿನಲ್ಲಿ ಮೊದಲೇ ಅವರಿಗೆ ಕಾಣಿಸಿಕೊಂಡಿದ್ದ ನಕ್ಷತ್ರ ಪುನಃ ಕಾಣಿಸಿಕೊಂಡಿತು. ಅವರು ಪರಮಾನಂದ ಭರಿತರಾದರು. ಆ ನಕ್ಷತ್ರ ಅವರ ಮುಂದೆ ಮುಂದೆ ಸಾಗುತ್ತಾ ಮಗು ಇದ್ದ ಸ್ಥಳದ ಮೇಲೆ ಬಂದು ನಿಂತು ಬಿಟ್ಟಿತು. ಜ್ಯೋತಿಷಿಗಳು ಆ ಮನೆಯನ್ನು ಪ್ರವೇಶಿಸಿ ಮಗುವನ್ನು ತಾಯಿ ಮರಿಯಳ ಬಳಿ ಕಂಡು ಅದಕ್ಕೆ ಸಾಷ್ಟಾಂಗವೆರಗಿ ಆರಾಧಿಸಿದರು. ತಮ್ಮ ತಮ್ಮ ಬೊಕ್ಕಸಗಳನ್ನು ಬಿಚ್ಚಿ ಚಿನ್ನ, ಪರಿಮಳ ದ್ರವ್ಯ ಮತ್ತು ರಕ್ತಗೋಳ ಇವುಗಳನ್ನು ಮಗುವಿಗೆ ಪಾದ ಕಾಣಿಕೆಯಾಗಿ ಸಮರ್ಪಿಸಿದರು. ಹೆರೋದನ ಬಳಿಗೆ ಹಿಂದಿರುಗಬಾರದೆಂದು ಕನಸಿನಲ್ಲಿ ದೈವಾಜ್ಞೆಯಾದ್ದರಿಂದ ಅವರು ಬೇರೆ ಮಾರ್ಗವಾಗಿ ತಮ್ಮ ದೇಶಕ್ಕೆ ಮರಳಿದರು. ಪ್ರಭುವಿನ ಶುಭ ಸಂದೇಶ. ಪ್ರೀತಿಯ ಸಹೋದರ ಸಹೋದರಿಯರೇ, ಕಳೆದ ಒಂದು ವಾರದಿಂದ ನಾವು ಹಬ್ಬಗಳ ಮೇಲೆ ಹಬ್ಬವನ್ನು ಆಚರಿಸುತ್ತಾ ಇದ್ದೇವೆ. ಮೊದಲಿಗೆ ಪ್ರಭು ಯೇಸುವಿನ ಜಯಂತಿ, ಅದಾದಮೇಲೆ ಮಾತೆ ಮರಿಯಮ್ಮನವರ ಮಹೋತ್ಸವ, ಹೊಸ ವರ್ಷ, ಇದೀಗ ಪ್ರಭುವಿನ ದೈವ ದರ್ಶನದ ಹಬ್ಬ. ಆ ಒಂದು ಹೆಸರೇ ನಮಗೆ ತಿಳಿಸುತ್ತದೆ, ದೈವ ದರ್ಶನ ಅಂದ್ರೆ ಯೇಸುವಿನ ದರ್ಶನ ಕೊಟ್ಟಂತ ಹಬ್ಬ. ಯೇಸು ಯಾರಿಗೆ ದರ್ಶನ ಕೊಟ್ಟರು? ಈ ಹಬ್ಬದಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಬದುಕಿಗೆ 3 ಸಂದೇಶಗಳು ಅಡಕವಾಗಿವೆ. ಮೊದಲನೇದಾಗಿ ಇಂದಿನ ಶುಭ ಸಂದೇಶದಲ್ಲಿ ದೇವರ ವಾಕ್ಯ ಹೇಳುತ್ತಾ ಇದೆ, ಕೆಲವು ಜ್ಯೋತಿಷಿಗಳು ಪೂರ್ವ ದಿಕ್ಕಿನಿಂದ ಹೊರಟು ಜೆರುಸಲೇಮಿಗೆ ಬಂದರು. ಜೆರುಸಲೇಮಿನ ಪೂರ್ವ ದಿಕ್ಕಿನಲ್ಲಿರುವ ದೇಶಗಳು ಯಾವ್ದು ಅಂತ ಹೇಳಿದ್ರೆ ಬ್ಯಾಬಿಲೋನ್ ಮತ್ತು ಮೆಸೊಪೊಟೇಮಿಯಾ. ಈ ಬ್ಯಾಬಿಲೋನ್ ಮತ್ತು ಮೆಸೊಪೊಟೇಮಿಯಾ ಇಲ್ಲಿ ಯಾವ ಯಹೂದ್ಯರಿಲ್ಲ, ಅಲ್ಲಿರೋರೆಲ್ಲ ಅನ್ಯ ಧರ್ಮೀಯರು, ಅನ್ಯ ಜನಾಂಗಕ್ಕೆ ಸೇರಿದವರು. ಅಂದರೆ ಈ ಜ್ಯೋತಿಷಿಗಳು ಯಾರು ಸಹ ಯಹೂದ್ಯರಾಗಿರಲಿಲ್ಲ, ಅವರಾಗಿದ್ದು ಅನ್ಯ ಧರ್ಮಕ್ಕೆ ಸೇರಿದವರು ಅಥವಾ ಅನ್ಯ ಜನಾಂಗಕ್ಕೆ ಸೇರಿದವರು, ಇಸ್ರಾಯೇಲ್ ಜನಾಂಗಕ್ಕೆ ಸೇರಿದವರು. ಇದರಿಂದ ಮೊದಲ ಸಂದೇಶ ಇದು, ಈ ದೈವ ದರ್ಶನದ ಹಬ್ಬ ನಮಗೆ ಸಿಗುವುದು ಯೇಸು ಕೇವಲ ಯಹೂದ್ಯರಿಗೆ ಸ್ವಂತವಲ್ಲ, ಯೇಸು ಕೇವಲ ಕ್ರೈಸ್ತರ ನಮಗೆ ಸ್ವಂತವಲ್ಲ. ಯೇಸು ಇಡೀ ಪ್ರಪಂಚಕ್ಕೆ, ಅವನು ಯಾವ ಧರ್ಮಕ್ಕೆ ಸೇರಿರಲಿ, ಯಾವ ಜಾತಿಗೆ ಸೇರಿರಲಿ, ಯಾವ ಭಾಷೆಗೆ ಸೇರಿರಲಿ, ಎಲ್ಲರಿಗೆ ಸೇರಿದವರು ಯೇಸು. ಆದ್ರಿಂದಲೇ ಈ ದೈವ ದರ್ಶನವನ್ನ ಯೇಸು ಕೊಡುತ್ತಾ ಇರುವುದೇ ಅನ್ಯ ಜನಾಂಗದವರಿಗೆ. ಅಲ್ಲಿ ಹೆರೋದರ ಸಹಿತ, ಅಲ್ಲಿ ಪ್ರಮುಖ ಯಾಜಕರಿದ್ರು, ಧರ್ಮಶಾಸ್ತ್ರಿಗಳಿದ್ರು, ಅವ್ರು ಯಾರಿಗೂ ಸಹ ಆ ಯೇಸು ಕಂದ ಬಾಲನ ದರ್ಶನ ಸಿಗಲಿಲ್ಲ. ಬದಲಾಗಿ ಆ ಜ್ಯೋತಿಷಿಗಳಿಗೆ, ಅನ್ಯ ಧರ್ಮೀಯರಿಗೆ, ಅನ್ಯ ದೇಶದಿಂದ ಬಂದವರಿಗೆ. ಆದ್ರಿಂದ ಇಂದು ಪ್ರಿಯ ಸಹೋದರ ಸಹೋದರರೇ, ಯೇಸುವನ್ನು ನಾವು ಬಚ್ಚಿಟ್ಟುಕೊಳ್ಳಲಿಕ್ಕಾಗುವುದಿಲ್ಲ.
ನಾವು ಅದಕ್ಕೆ ಯಾವುದೇ ಒಂದು ಕ್ಯಾಂಡಲ್ ಅಥವಾ ಬೆಳಕನ್ನ ಎಲ್ಲೂ ಸಹ ಬಚ್ಚಿಡೋದಕ್ಕಾಗುವುದಿಲ್ಲ. ಯೇಸು ಹೇಳ್ತಾರೆ, ನೀವು ದೀಪವನ್ನು ಹತ್ತಿ ಬಚ್ಚಿಡೋದಕ್ಕಾಗುವುದಿಲ್ಲ, ಬದಲಾಗಿ ಅದನ್ನ ದೀಪ ಸ್ತಂಭದ ಮೇಲೆ ಇಡ್ತೀರ. ಏನಕ್ಕೆ? ಅದು ಎಲ್ಲರಿಗೂ ಬೆಳಕು ಕೊಡುವುದಕ್ಕೆ. ಆದ್ರಿಂದ ಈ ದೈವ ದರ್ಶನ ಹಬ್ಬ ಯೇಸು ನಿಜವಾಗಿಯೂ ಈ ಭೂಲೋಕಕ್ಕೆ ಜಗಜ್ಯೋತಿಯಾಗಿದ್ದಾರೆ. ಆ ಜ್ಯೋತಿಗೆ ಯಾವುದೇ ಭೇದ ಭಾವವಿಲ್ಲ. ಅದರ ಬಳಿಗೆ ಬರುವ ಪ್ರತಿಯೊಬ್ಬರಿಗೂ ಬೆಳಕನ್ನು ಕೊಡುವ ದೇವರಾಗಿದ್ದಾರೆ. ಆದ್ರಿಂದ ಪ್ರಿಯ ಸಹೋದರ ಸಹೋದರರೇ, ಇಂದು ನಾವು ಕಳ್ಕೋಬಹುದು. ನಾನು ಕೇವಲ ಮನೆಯೊಳಗೆ ಪ್ರಯತ್ನ ಮಾಡ್ತೀನಿ. ಇಂದು ನಮ್ಮ ಜೀವನ ತೆರೆದ ಪುಸ್ತಕವಾಗಬೇಕು. ನಮ್ಮ ಜೀವನದ ಮೂಲಕ ಯೇಸು ಇತರರಿಗೆ ಗೋಚರವಾಗಬೇಕು. ದೈವ ದರ್ಶನ ಕೇವಲ ಜ್ಯೋತಿಷ್ಯಗಳಿಗೆ ಮಾತ್ರ ಸಿಕ್ಕಿತು ಆಗ. ಆದರೆ ಇಂದು ಯೇಸುವಿನ ದರ್ಶನ ನನ್ನ ಮಾತಿನ ಮೂಲಕ, ನನ್ನ ಜೀವನ ಶೈಲಿಯ ಮೂಲಕ, ನನ್ನ ಹಾವಭಾವದ ಮೂಲಕ ಇಲ್ಲಿ ಸುತ್ತಮುತ್ತಲಿರುವಂತಹ ಪ್ರತಿಯೊಬ್ಬ ಧರ್ಮೀಯರಿಗೂ ಸಿಗುವ ಒಂದು ದರ್ಶನವಾಗಬೇಕು. ಅದು ಸಾಧ್ಯವಾಗುವುದು ನನ್ನ ಜೀವನದಿಂದ, ನನ್ನ ಮಾತಿನ ಮೂಲಕ, ನನ್ನ ಹಾವಭಾವದ ಮೂಲಕ. ಆದ್ದರಿಂದ ಇಂದಿನ ಮೊದಲನೇ ಸಂದೇಶ, ಯೇಸುವಿನ ದರ್ಶನ ಎಲ್ಲರಿಗೂ ಸಿಗುವಂತೆ ಮಾಡಲು ಯೇಸು ನಮ್ಮನ್ನ ಸಾಧನವಾಗಿ ಉಪಯೋಗಿಸುತ್ತಾರೆ, ಇನ್ಸ್ಟ್ರೂಮೆಂಟ್ ಆಗಿ ನಮ್ಮನ್ನ ಉಪಯೋಗಿಸುತ್ತಾರೆ. ಆದರೆ ಎಷ್ಟರ ಮಟ್ಟಿಗೆ ನಾವು ಯೇಸುವಿನ ದರ್ಶನವನ್ನು ಇತರರಿಗೆ ಕೊಡಲು ಪ್ರಯತ್ನಿಸುತ್ತಾ ಇದ್ದೇವೆ? ಪ್ರಶ್ನಾರ್ಥಕ. ಇನ್ನು ಎರಡನೇದಾಗಿ ನಾವು ಅರಸರುಗಳ ಗ್ರಂಥ ಮೊದಲನೆಯ ಗ್ರಂಥ 18ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಎಲಿಯ ಪ್ರವಾದಿಗೆ ಅಲ್ಲಿಯ ರಾಣಿ ಕೊಲೆ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ, ಎಲಿಯ ಪ್ರವಾದಿ ಬಾಳ್ ದೇವರನ್ನ ಅವರು ದೇವರೇ ಅಲ್ಲ ಎಂಬುದನ್ನು ಸಾಬೀತುಪಡಿಸುತ್ತಾರೆ. ಸರ್ವಶಕ್ತರಾದ ದೇವರೇ ನಿಜವಾದ ದೇವರು ಅಂತ ಹೇಳಿ ಅಲ್ಲಿ ಬಾಳ್ ದೇವತೆಯನ್ನ ಪೂಜಿಸುತ್ತಿದ್ದವರೆಲ್ಲರನ್ನ ಸಂಹರಿಸಿ ಅವರು ಬಂದಿರ್ತಾರೆ. ಆ ಸಮಯದಲ್ಲಿ ಎಲಿಯ ಪ್ರವಾದಿ ತನ್ನ ಜೀವನ ಉಳಿಸಿಕೊಳ್ಳೋದಕ್ಕೋಸ್ಕರ ಓಡಿ ಹೋಗ್ತಾ ಇರ್ತಾರೆ. ಅವರು ಒಂದು ಬೆಟ್ಟದ ಮೇಲೆ ಹೋಗಿ ಅವಿತು ಕುಳಿತುಕೊಳ್ತಾರೆ. ಅಲ್ಲಿ ಅವನಿಗೆ ದೇವರ ದರ್ಶನವಾಗುತ್ತದೆ. ಮೊದಲನೇದಾಗಿ ಅಲ್ಲಿ ಬಿರುಗಾಳಿ ಬೀಸುತ್ತದೆ. ಆ ಬಿರುಗಾಳಿಯಲ್ಲಿ ದೇವರು ಇರಲಿಲ್ಲ. ತದನಂತರ ಭೂಕಂಪ ಆಗುತ್ತೆ. ಭೂಕಂಪದಲ್ಲೂ ಆ ದೇವರು ಇರಲಿಲ್ಲ. ಅದಾದ್ಮೇಲೆ ಜೋರಾದ ಗುಡುಗು ಮಿಂಚಿನ ಶಬ್ದದಲ್ಲಿ ಬರುತ್ತದೆ. ಅಲ್ಲೂ ಸಹ ದೇವರು ಅವರಿಗೆ ಕಾಣಿಸೋದಿಲ್ಲ. ಕಟ್ಟ ಕಡೆಗೆ ಒಂದು ತಂಪಾದ ಗಾಳಿ, ಒಂದು ನಿಶಬ್ದದ ಸ್ವರ. ಆ ಸಮಯದಲ್ಲಿ ಒಂದು ಪುಟ್ಟ ಧ್ವನಿಯಲ್ಲಿ ದೇವರು ಅವರೊಂದಿಗೆ ಮಾತನಾಡುತ್ತಾರೆ. ಆ ಎಳೆಯ ಪ್ರವಾದಿ ದೇವರನ್ನ ದೊಡ್ಡ ದೊಡ್ಡ ವಿಷಯಗಳಲ್ಲಿ ಹುಡುಕಿದ. ಭೂಕಂಪದಲ್ಲಿ, ಗುಡುಗುವಿನಲ್ಲಿ, ಮಿಂಚಿನಲ್ಲಿ, ಬಿರುಗಾಳಿಯಲ್ಲಿ ಎಲ್ಲದರಲ್ಲೂ ದೇವರನ್ನು ಹುಡುಕಿದ. ಆದರೆ ದೇವರು ಅವನಿಗೆ ಸಿಕ್ಕಿದ್ದು ಬಹಳ ಚಿಕ್ಕದಾದ ವಿಷಯ. ಇಂದು ಸಹ ನಾವು ನೋಡ್ತಾ ಇದ್ದೇವೆ, ಜ್ಯೋತಿಷಿಗಳು ಅರಮನೆಗೆ ಹೋಗ್ತಾರೆ. ಓ ದೇವರು, ಯಹೂದ್ಯರ ಅರಸ ಅಂತ ಹೇಳಿದ್ರೆ ಅರಮನೆಯಲ್ಲಿ ಹುಟ್ಟಿರಬಹುದು ಅಂತ ಹೇಳಿ. ಅರಮನೆಯಲ್ಲಿ ಅವರಿಗೆ ಯೇಸು ಸಿಗಲಿಲ್ಲ. ಎಲ್ಲಿ ಸಿಕ್ಕಿದ್ದು? ಗೋದಲಿಯಲ್ಲಿ, ತನ್ನ ಕೊಟ್ಟಿಗೆಯಲ್ಲಿ ಒಂದು ಚಿಕ್ಕ ಮಗುವಾಗಿ, ಅಸಹಾಯಕ ಮಗು, ಯಾವಾಗಲೂ ಬೇರೆಯವರ ಮೇಲೆ ಡಿಪೆಂಡ್ ಆಗಿರುವಂತಹ ಒಂದು ಮಗು. ಅಂತ ಮಗುವಿನಲ್ಲಿ ಯೇಸು ದೈವ ದರ್ಶನವನ್ನು ಅವರಿಗೆ ಕೊಡ್ತಾರೆ. ಅಂದ್ರೆ ಇಂದು ಸಹ ನಮ್ಮ ಬದುಕಿನಲ್ಲಿ ನಾವು ದೇವರನ್ನ ಹುಡುಕಬೇಕಾಗಿರುವುದು ದೊಡ್ಡ ದೊಡ್ಡ ವಿಷಯಗಳಲ್ಲಿ ಅಲ್ಲ, ಚಿಕ್ಕ ಚಿಕ್ಕ ವಿಷಯಗಳು. ನೀವು ಮಾಡುವಂತಹ ಸಣ್ಣ ಪುಟ್ಟ ಕೆಲಸಗಳಲ್ಲಿ ದೇವರನ್ನ ಹುಡುಕಬೇಕು. ನೀವು ಕಸ ಗುಡಿಸ್ತಾ ಇದ್ದರೆ ಅಲ್ಲಿ ದೇವರನ್ನ ನೀವು ಕಾಣಬೇಕು. ನೀವು ಮನೆ ಕೆಲಸವನ್ನ ಮಾಡ್ತಾ ಇದ್ದರೆ ಅಲ್ಲಿ ದೇವರನ್ನ ಕಾಣಬೇಕು. ನಿಮ್ಮ ಸಹೋದರರೊಂದಿಗೆ ಮಾತಾಡ್ತಾ ಇದ್ದೀರಾ, ಅಲ್ಲಿ ನೀವು ದೇವರನ್ನ ಕಾಣಬೇಕು. ಬೈಬಲನ್ನು ತೆಗೆದು ಓದ್ತೀರಾ, ಅಲ್ಲಿ ದೇವರ ಅನುಭವವನ್ನು ಪಡೆಯಬೇಕು. ಅಲ್ಲಿ ನಿಮಗೆ ದೈವ ದರ್ಶನವಾಗಬೇಕು. ದೈವ ದರ್ಶನ ಅಂತ ಹೇಳಿದ್ರೆ ಕೇವಲ ಬಲಿ ಪೂಜೆಯಲ್ಲಿ ದೇವಾಲಯದಲ್ಲಿ ಸಿಗುತ್ತೆ ಅಂತ ಹೇಳಲಿಲ್ಲ. ನಿಮ್ಮ ನಿಮ್ಮ ಮನೆಗಳಲ್ಲೂ ನೀವು ದೇವರ ದರ್ಶನವನ್ನ ಪಡೆಯುವ ವ್ಯಕ್ತಿಗಳಾಗಬೇಕು. ಆಗ ಮಾತ್ರ ಈ ದೈವ ದರ್ಶನದಂತೆ ಯೇಸು ನಿಮಗೆ ಗೋಚರಿಸಲ್ಪಡುತ್ತಾರೆ. ಆಗ ನಿಮ್ಮ ಬದುಕು ಬೆಳಕಿನಿಂದ ತುಂಬಿದ ಬದುಕಾಗುತ್ತದೆ. ಇದು ಎರಡನೆಯ ಸಂದೇಶ. ನಮ್ಮ ದೇವರು ದೊಡ್ಡ ದೊಡ್ಡ ವಿಷಯದಲ್ಲಿ ಸಿಗೋದಿಲ್ಲ. ಆ ಸಣ್ಣ ರೊಟ್ಟಿಯಲ್ಲಿ ಆ ರೊಟ್ಟಿ ಮುರಿದ್ರೆ ಮುರಿದೋಗುತ್ತೆ. ಅದರಲ್ಲಿ ನಾವು ದೇವರನ್ನ ಗುರುತು ಹಚ್ಚಬೇಕು. ಇದಕ್ಕೆ ಉದಾಹರಣೆ ನಾವು ವೇಳಗಣ್ಣೂರಿಗೆ ಹೋಗಿದ್ವಿ ಅಲ್ವಾ? ಸೊ ಆ ಒಂದು ರೊಟ್ಟಿಯಲ್ಲಿ ಯೇಸುವಿನ ಮುಖ ಕಾಣಿಸುತ್ತಾ ಇದೆ. ಅಂದ್ರೆ ಯೇಸು ಸಣ್ಣ ಸಣ್ಣ ವಿಷಯದಲ್ಲಿ ನಮ್ಮೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಾರೆ. ಚಿಕ್ಕ ಚಿಕ್ಕ ವಿಷಯಗಳಲ್ಲಿ, ಘಟನೆಗಳಲ್ಲಿ ತನ್ನನ್ನೇ ತಾನು ತೋರ್ಪಡಿಸಲು ನಮಗೆ ಬಯಸುತ್ತಾರೆ. ಆದರೆ ನಾವು ಅದನ್ನ ಗುರುತು ಹಚ್ಚಬೇಕು ಅಷ್ಟೇ. ಆದ್ರಿಂದ ಇದು ಎರಡನೇ ಸಂದೇಶ. ಬೇರೆ ಯೇಸುವನ್ನ ನಾವು ಮಾಡುವ ಪ್ರತಿ
ಪ್ರತಿಯೊಂದು ಚಿಕ್ಕ ಕೆಲಸದಲ್ಲಿ ಗುರುತು ಹಚ್ಚೋಣ. ಇತರರೊಂದಿಗೆ ಸಣ್ಣ ಪುಟ್ಟ ಒಬ್ಬ ಬಡವನಿರ್ಬೋದು, ನಿರ್ಗತಿಕನಿರ್ಬೋದು, ಅವರಲ್ಲಿ ನಾವು ಯೇಸುವನ್ನ ಕಾಣಲು ಪ್ರಯತ್ನಿಸೋಣ. ಇನ್ನು ಮೂರನೆಯದಾಗಿ, ಇಂದಿನ ದೈವದರ್ಶನ ಹಬ್ಬ ಅಂತ ಹೇಳಿದ ತಕ್ಷಣ ನಮಗೆ ಗುರುತು ಬರೋದು ನಕ್ಷತ್ರ. ದೇವರ ವಾಕ್ಯ ಹೇಳ್ತದೆ, ಪೂರ್ವ ದಿಕ್ಕಿನಲ್ಲಿ ಮೊದಲೇ ಅವರಿಗೆ ಕಾಣಿಸಿಕೊಂಡ ನಕ್ಷತ್ರ ಪುನಃ ಕಾಣಿಸಿಕೊಂಡಿತು. ನಕ್ಷತ್ರ ಮುಂದೆ ಮುಂದೆ ಸಾಗುತ್ತಾ ಮಗುವಿಂದ ಸ್ಥಳದ ಮೇಲೆ ಬಂದು ನಿಂತಿತು. ಆ ನಕ್ಷತ್ರ ಆ ಜ್ಯೋತಿಷಿಗಳಿಗೆ ಮಾರ್ಗವನ್ನು ತೋರಿತು, ಯೇಸು ಎಲ್ಲಿ ಹುಟ್ಟಿದ್ದಾನೆ. ಸಾಮಾನ್ಯವಾಗಿ ಈ ದೈವ ದರ್ಶನದ ಹಬ್ಬದಂದು ನಾವು ಏನು ಕ್ರಿಸ್ಮಸ್ಗೆ ಡೆಕೋರೇಷನ್ ಮಾಡಿದ್ವೋ, ಏನು ಸ್ಟಾರ್ಗಳನ್ನು ಹಾಕಿದ್ವೋ ಎಲ್ಲವನ್ನ ತೆಗೆದು ಹಾಕ್ತೇವೆ. ಹೌದೋ ಇಲ್ವೋ? ಇದರ ಅರ್ಥ ಇನ್ನೊಂದಿದೆ. ಏನು? ಇಲ್ಲಿಯವರೆಗೆ ಆ ಸ್ಟಾರ್ ನಮ್ಮನ್ನ ಯೇಸು ಎಲ್ಲಿದೆ ಅಂತ ತೋರಿಸು. ಇನ್ನು ಮುಂದೆ ಆ ಸ್ಟಾರ್ ಯಾರಾಗಬೇಕು? ನಾನಾಗಬೇಕು. ನಾನು ಇತರರಿಗೆ ಆ ಯೇಸುವಿನ ಜನನದ ಸ್ಥಳ ಎಲ್ಲಿದೆ ಎಂಬುದನ್ನು ತೋರಿಸಬೇಕು. ಯೇಸು ಎಲ್ಲಿ ಜೀವಿಸ್ತಾ ಇದ್ದಾನೆ ಎಂಬುದನ್ನ ನನ್ನಲ್ಲಿ ತೋರಿಸಬೇಕು. ಆದ್ರಿಂದ ನಮ್ಮ ಬದುಕುಗಳು ಇಂದು ಒಂದು ನಕ್ಷತ್ರವಾಗಿ ಪರಿಣಮಿಸಬೇಕು. ಹೇಗೆ ಆ ಜ್ಯೋತಿಷಿಗಳು, ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ, ಆ ಹೆರೋದರಾಸನ ಮನೆಗೆ ಹೋದ ಕ್ಷಣ ಆ ನಕ್ಷತ್ರ ಮಾಯವಾಗುತ್ತೆ. ಅಂದ್ರೆ ಎಲ್ಲಿ ಕೆಟ್ಟತನ ಇರ್ತದೆ, ಎಲ್ಲಿ ದುಷ್ಟತನ ಇರ್ತದೆ, ಅಲ್ಲಿ ದೇವರ ಪ್ರಸನ್ನತೆಯನ್ನ ತೋರಿಸುವಂತ ನಕ್ಷತ್ರಗಳು ಇರಲು ಸಾಧ್ಯವಿಲ್ಲ. ದೇವರ ಪ್ರಸನ್ನತೆಯನ್ನ ಹೊತ್ತು ತರುವಂತಹ ಒಂದು ಸಂಕೇತಗಳು ಯಾವುದು ಸಹ ಅಲ್ಲಿ ಇರುವುದಿಲ್ಲ. ಎಲ್ಲಿ ದುಷ್ಟತೆ ಇರ್ತದೆ, ಎಲ್ಲಿ ದುರಾಲೋಚನೆ ಇರ್ತದೆ, ಎಲ್ಲಿ ದುಷ್ಟ ಚಟಗಳು ಇರ್ತದೆ. ಆದ್ರಿಂದಲೇ ಅವನು ಹೇಳ್ತಾ ಇದ್ದಾನೆ ಜ್ಯೋತಿಷಿಗಳಿಗೆ, ನೀವು ಹೋಗಿ ಆ ಮಗುವನ್ನು ಚೆನ್ನಾಗಿ ಹುಡುಕಿರಿ, ಕಂಡ ಕೂಡಲೇ ನನಗೆ ಬಂದು ತಿಳಿಸಿರಿ, ನಾನು ಹೋಗಿ ಆ ಮಗುವನ್ನು ಆರಾಧಿಸುತ್ತೇನೆ. ಅವನಲ್ಲಿ ಆರಾಧಿಸುವ ಮನಸ್ಸಿನ ಬದಲಾಗಿ ಕೊಲೆ ಮಾಡುವ ಮನಸ್ಸು. ಆದ್ರಿಂದಲೇ ಆ ಎಷ್ಟೋ ಮಕ್ಕಳನ್ನ ಅವನು ಬೆತ್ತಲಿನಲ್ಲಿ ಕೊಲ್ಲಿಸುತ್ತಾನೆ. ಆದ್ರಿಂದ ಪ್ರಿಯ ಸಹೋದರ ಸಹೋದರರೇ, ಇಂದು ಯೇಸುವಿನ ಗುಣಗಳನ್ನು ತೋರಿಸುವ ನಕ್ಷತ್ರಗಳು ನಾವು. ಯೇಸು ಸಾರಿದಂತಹ ಸಂದೇಶಗಳಾದಂತಹ ಪ್ರೀತಿ, ಕ್ಷಮೆ, ದೈವಿಕ ಗುಣಗಳಾದಂತಹ ಆ ಒಂದು ಸರಳತೆ, ಶಾಂತಿ, ಸಮಾಧಾನ, ಸಹನೆ, ತಾಳ್ಮೆ, ಈ ಗುಣಗಳನ್ನು ನಾವು ತೋರಿಸುವಂತಹ ನಕ್ಷತ್ರಗಳು ನಮ್ಮ ಬದುಕಾಗಲು. ಆಗ ಮಾತ್ರ ಪ್ರಿಯ ಸಹೋದರ ಸಹೋದರರೇ, ನಿಜವಾಗಿ ನಾವು ಯೇಸುವಿನ ಶಿಷ್ಯರು ಅಂತ ಹೇಳಿ ಧೈರ್ಯದಿಂದ ಇರಲು ಸಾಧ್ಯ. ಇನ್ನು ಕೊನೆಯದಾಗಿ ಆ ಜ್ಯೋತಿಷಿಗಳು 3 ಕೊಡುಗೆಗಳನ್ನು ತಂದುಕೊಟ್ಟು ದೇವರು ಯೇಸುವಿಗೆ. ಏನೇನದು? ಚಿನ್ನ, ಧೂಪ ಮತ್ತೆ ಪರಿಮಳ ದ್ರವ್ಯ ಅಥವಾ ರಕ್ತಮೂಲ. ಆ ಚಿನ್ನ ಯೇಸುವಿನ ರಾಜತ್ವವನ್ನು ತೋರಿಸುತ್ತದೆ, ಕಿಂಗ್ಶಿಪ್ ಅನ್ನು ತೋರಿಸುತ್ತದೆ. ಏನಕ್ಕೆ ಅಂತ ಹೇಳಿದ್ರೆ, ಹೆಚ್ಚು ಚಿನ್ನ ಸಿಗೋದು ಎಲ್ಲಿ? ರಾಜರುಗಳ ಹತ್ತಿರ. ಆ ಚಿನ್ನ ಯೇಸು ನಿಜವಾಗಿಯೂ ಈ ವಿಶ್ವದ ಅರಸ ಎಂಬುದನ್ನು ತೋರಿಸುತ್ತದೆ. ಇನ್ನು ಧೂಪ ಅವರ ದೈವತ್ವವನ್ನು ತೋರಿಸುತ್ತದೆ. ನಾವು ಧೂಪ ಯಾಕಾಗ್ತದೆ ಜಾಸ್ತಿ? ದೇವರುಗಳಿಗೆ. ಅಂದ್ರೆ ಆ ಮಗುವಿನಲ್ಲಿ ಅವರು ದೈವತ್ವವನ್ನು ಕಂಡರು, ಆದ್ರಿಂದ ಆ ಧೂಪವನ್ನು ಸಮರ್ಪಿಸಿದರು. ಇನ್ನು ರಕ್ತಮೂಲ, ಯೇಸು ಮುಂದೊಂದು ದಿನ ಇಡೀ ವಿಶ್ವಕ್ಕಾಗಿ ತನ್ನ ಪ್ರಾಣವನ್ನೇ ಕೊಡಲಿದ್ದಾರೆ ಎಂಬುದನ್ನು ತೋರಿಸುತ್ತದೆ. ಪ್ರಾಣ ತ್ಯಾಗವನ್ನು ತೋರಿಸುತ್ತದೆ. ಅವನಿನ್ನು ಹುಟ್ಟಿ ಕೆಲವೇ ದಿನಗಳಾಗಿವೆ, ಆಗಲೇ ಇಡೀ ಪ್ರಪಂಚಕ್ಕೆ ಈ 3 ವಸ್ತುಗಳ ಮೂಲಕ ಯೇಸುವಿನ ಸಂಪೂರ್ಣ ವ್ಯಕ್ತಿತ್ವವನ್ನು ನಮಗೆ ತೋರಿಸಿಕೊಡುತ್ತಾರೆ. ಅಂದ್ರೆ ಯೇಸು ಹುಟ್ಟಿದಾಗಲಿಂದಲೂ ಇಂದಿನವರೆಗೂ ದೈವತ್ವ ಮತ್ತೆ ಮಾನವತ್ವ ಎರಡೂ ಸಹ ಅವರ ಜೊತೆ. ಅವರು ಕೇವಲ ದೇವರಾಗಿ ಹುಟ್ಟಿಲ್ಲ, ದೇವರು ಮತ್ತು ಮನುಷ್ಯರಾಗಿ ನಮ್ಮ ಜೊತೆ ಜೀವಿಸಿದರು. ಆದ್ರಿಂದಲೇ ಆ ದೈವ ದರ್ಶನದಲ್ಲಿ ನಾವು ಯೇಸುವಿನ ದೈವತ್ವವನ್ನು ಹುಡುಕಬೇಕು. ಅದರ ಜೊತೆ ನನ್ನಂತೆ ಮನುಷ್ಯರಾಗಿ ಅವರು ಜನಿಸಿದರು ಎಂಬ ಸತ್ಯವನ್ನು ಅರಿತುಕೊಳ್ಳಬೇಕು. ಈ ನಿಟ್ಟಿನಲ್ಲಿ ಪ್ರಿಯ ಸಹೋದರ ಸಹೋದರರೇ, ಇದು ವಿಶೇಷವಾಗಿ ದೇವರ ದರ್ಶನ ನನ್ನ ಮೂಲಕ ಎಷ್ಟು ಜನರಿಗೆ ನಾನು ಕೊಡ್ತಾ ಇದ್ದೇನೆ, ನನ್ನ ಮೂಲಕ ನಾನು ಎಷ್ಟು ಜನರಿಗೆ ಯೇಸುವಿನ ಒಂದು ಅನುಭವವನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ ಎಂಬುದನ್ನು ಅರ್ಥೈಸಿಕೊಂಡು ನಮ್ಮ ಜೀವನ ಸದಾ ಯೇಸುವಿನ ಸಂದೇಶವನ್ನು ಸಾರುವ ನಕ್ಷತ್ರವಾಗಲೆಂದು ಇದೀಗ ಪೂಜೆಯಲ್ಲಿ